ಇಲ್ಲೋಡ್ ಚಿತ್ರಾನ, ನಾನು ಮದುವೆ ಮಾಡಿಸ್ತೀನಿ ನಿನಗೆ. ಪಾತಣ್ಣನ ಮದುವೆ ಆಗ್ತೀಯಾ? ಆಗ್ತೀನಿ. ಹಾಳು ಹೇಳ್ದಂಗೆ ಹೇಳ್ಬಾರ್ದು ಸರಿನಾ? ನಾನು ಕೊಡೋ ಮಾತ್ರ ನೀನು ದಿನ ನುಂಗಬೇಕು. ಇನ್ನೊಂದು ಸ್ವಲ್ಪ ದಿನ ನುಂಗು, ನೀನು ಆಮೇಲೆ ಹುಷಾರಾಗ್ಬಿಡ್ತೀಯ ಸರಿನಾ? ಪಾತಣ್ಣನಿಗೂ ಇವಾಗ ಸ್ವಲ್ಪ ಬುದ್ಧಿ ಬಂದೈತಿ. ಯಾಕಂದರೆ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ದಾಗಿಂದ ಸರಿನಾ? ನೀನು ಹಂಗೆಲ್ಲ ನಾಡು ಹೇಳೋದು ಹಂಗೆಲ್ಲ ಮಾಡಬಾರ್ದು, ಅಲ್ಲೂ ಇಲ್ಲೂ ಹೋಗ್ಬಾರ್ದು ಸರಿನಾ? ಪಾತಣ್ಣನ ಮನೆ ಐತಲ್ಲ ಅಲ್ಲೇ ಇರಬೇಕು. ಏನಾದರೂ ಅಡುಗೆ ಮಾಡೋದೆಲ್ಲ ಕಲಿ. ಅಡುಗೆ ಮಾಡೋದು ಅದೆಲ್ಲ ಕಲಿತು ಪಾತಣ್ಣನ ಮದುವೆ ಆಗಿ ಅಲ್ಲಿರ್ತೀಯಾ? ಇರ್ತೀನಿ ರೀತಾ, ಇರ್ತೀನಿ ರೀತಾ. ಹೆಂಗೂ ಪರವಾಗಿಲ್ಲ ಕಣೆ ರೀತಾ, ಸ್ವಲ್ಪ ರಿಕವರಿ ಆಗಿಬಿಟ್ಟವ್ರೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ದಾಗಿಂದನೂ ಒಂದು ವಾರ 15 ದಿವಸ ಅಲ್ಲೇ ಬಿಟ್ಟಿದ್ದಕ್ಕೆ ಸ್ವಲ್ಪ ಚೆನ್ನಾಗಾಗಿದ್ದಾರೆ ಕಣೆ. ಹೇಳಿದ್ರಲ್ಲ ಡಾಕ್ಟ್ರು, ಒಳ್ಳೆ ಮೆಡಿಸಿನ್ ಕೊಟ್ಟಿದ್ದೀವಿ, ಒಳ್ಳೆ ಮಾತ್ರೆಗಳು ಕೊಟ್ಟಿದ್ದೀವಿ. ಇನ್ನೊಂದು ವಾರ ಒಂದು 15 ದಿನ ತಿಂಗಳು ಆ ಮಾತ್ರೆ ತೊಗೊಬಿಟ್ರೆ ಚೆನ್ನಾಗಿ ಆಗ್ತಾರೆ ಇಬ್ರು. ಅದಕ್ಕೆ ನಾನು ಪಾತಣ್ಣನಿಗೂ ಇವಳಿಗೂ ಮದುವೆ ಮಾಡಿಸ್ಬಿಡೋಣ ಅಂತ ಹೇಳಿ ಮದುವೆ ಮಾಡಿಸ್ಬಿಟ್ರೆ ಅತ್ಲಾಗೆ ಹೆಂಗೋ ಚೆನ್ನಾಗಿರ್ತಾರೆ ಇಬ್ಬರಳು ಅಂತ. ಬಂತು. ಪರವಾಗಿಲ್ಲ ಕಣಮ್ಮ ರೀತಾ, ಪಾತಿಗೆ ಅಂದ್ಬಿಟ್ಟು ಬುದ್ಧಿ ಬಂದೈತಿ. ಒಳ್ಳೆ ಆಸ್ಪತ್ರೆ ಕರ್ಕೊಂಡು ತೋರಿಸಿದ್ಯಮ್ಮ ಇಬ್ಬರು ಒಳ್ಳು. ಲಕ್ಷ್ಮಣಿ ಹೇಗೆ ಅನ್ನಿಸ್ತು? ಬಾ ಇನ್ನು ಚಿತ್ರಾನ್ನ ಮಾತಾಡಿಸ್ಬಾ. ಏನಮ್ಮ ಚೆನ್ನಾಗಾದೇನಮ್ಮ? ನಕ್ಕ ಚೆನ್ನಾಗಾಗಿದ್ದೀನಿ ನೋಡು. ಚೆನ್ನಾಗಾಗಿದ್ದೀನಿ. ಅದಕ್ಕೇ ಇನ್ನೂ 1 ತಿಂಗ್ಳಿಗೆ ಆಗೋಷ್ಟು ಮಾತ್ರೆ ಕೊಟ್ಟಿದ್ದಾರೆ ಲಕ್ಷ್ಮಣಿ. ಅವನು ನುಂಗ್ಬಿಟ್ರೆ ಇನ್ನೂ ಭಾಳ ಚೆನ್ನಾಗಿ ಆಗ್ತಾಳಂತೆ. ನಮ್ಮ ಥರ ಎಲ್ಲ ಗೊತ್ತಾಗುತ್ತಂತೆ. ಅದು ಸ್ವಲ್ಪ ಏನೋ ತಲೆ ಕೆಡಿಸ್ಕೊಂಡು ಆ ಥರ ಆಗ್ಬಿಟ್ಟೈತಂತೆ. ಅದಕ್ಕೇ ಏನಾಗಲ್ಲ ಅಂತ ಹೇಳಿ ಮಾತ್ರೆ ಕೊಟ್ಟಿದ್ದಾರೆ. ಕರ್ಕೊಂಡೋಗಿ ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸಿದ್ಕೆ ಹೆಂಗೋ ಇಬ್ಬರು ಚೆನ್ನಾಗಿ ಆಗ್ಬಿಟ್ರತ್ತ. ಅದಕ್ಕೆ ಇಬ್ಬರಿಗೂ ಸುಮ್ಮನೆ ಮದುವೆ ಮಾಡಿಸಿದ್ರೆ ಹೆಂಗೋ ಜೀವನನಾದರೂ ಮಾಡ್ತಾರೆ. ಅವಳಿಗೆ ಇವನಿಗೆ ಅವಳು ಅಮ್ಮಂಗೆ ಇಬ್ಬರು ಒಬ್ರಿಗೊಬ್ರು ಇರ್ತಾರೆ. ಪಾತಣ್ಣಗೂ ಯಾರೂ ಇಲ್ಲ, ಇವಾಗ ಇವಳಿಗೂ ಯಾರೂ ಇಲ್ವಲ್ಲ. ಅದಕ್ಕೇ ಮದುವೆ ಮಾಡ್ಸೋಣ ಅಂತ ಇದ್ದೀನಿ ಲಕ್ಷ್ಮಣಿ. ಅದಕ್ಕೆ ನೀವು ಒಪ್ತಿರೋ ಇಲ್ವೋ ಅಂತ ಹೇಳಿ ಅದಕ್ಕೆ ಕರೆದು ಬರೋಕು ಪಾತಣ್ಣ ಲಕ್ಷ್ಮಣಿ ಅಂತ ಕಳಿಸ್ದೆ. ಬಂತು. ಅದಕ್ಕೇ ನೀನು ಏನಂತೀಯ ಅಂತ ಹೇಳಿ ಕೇಳೋದಕ್ಕೆ ಕರೆದೆ. ಮಾಡ್ಸಮ್ಮ, ಮಾಡಿಸು, ಒಳ್ಳೆ ಕೆಲಸ ಮಾಡ್ದಂಗೆ ಆಗುತ್ತೆ, ಮಾಡಿಸು. ಪಾತರಮ್ಮ ಇನ್ನೂ ಹೇಳಿ ಕಳಿಸ್ಬೇಕಾಯ್ತು. ಅಲ್ಲೆಲ್ಲ ಐತಿ, ಅಲ್ಲಿ ಅರಮನೆಯಾಗ ಐತಿ. ಅವರಮ್ಮ ಇನ್ನೂ ಹೇಳಿ ಕಳಿಸ್ಬೇಕಾಯ್ತು. ಪಾತ ನಿಮ್ಮ ಅಮ್ಮಯ್ಯ ಎಲ್ಲಿ ಐತಿ ಹೇಳು? ನಿಮ್ಮ ಯಾರ ಸಣ್ಣಮ್ಮನ ಮಗಳೂರಾಗ ಎಲ್ಲ ಐತಂತಲ್ಲ. ನಿಮ್ಮ ಅಮ್ಮ ಎಳೆ ಸ್ಯಾನೆ ದಿನ ಅಂತ ಹೋಗಿ ನಿಮ್ಮ ಅಮ್ಮ ಹೇಳಿ ಕಳಿಸ್ಬೇಕಾಗಿತ್ತು. ಎಲ್ಲೈತೋ ಏನೋ, ನಾವೇ ಮದುವೆ ಮಾಡ್ಸೋಣ ಬಿಡು ಲಕ್ಷ್ಮಣಿ. ನಾವೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಸಿದ್ರೆ ಇಬ್ಬರು ಚೆನ್ನಾಗಿರ್ತಾರೆ ಅತ್ಲಾಗೆ. ಹೆಂಗೆ ಆಡೋದು ಲಕ್ಷ್ಮಕ್ಕಯ್ಯ ಹಂಗೇನೆ ಈ ಅಕ್ಕಯ್ಯ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ಸುತ್ತೆ. ನಿಜವಾಗ್ಲೂ ಆ ಅಕ್ಕಯ್ಯನ ಯಾರು ಅಮ್ಮಂಗಾಗುತ್ತೆ. ಅದು ಹಾಡು ಹೇಳ್ದಂಗೆ ಹೇಳಿದ್ರೆ ಗೊತ್ತಾಗ್ತಾ ಇದ್ದು, ಇವಾಗ ಮಾತಾಡ್ಸಿದ್ರೆ ಗೊತ್ತಾಗುತ್ತೆ. ಮದುವೆ ಆಗ್ತೇನಮ್ಮ ಪಾತನ್ನ? ಪಾತ ಏಮನ್ ಮದುವೆ ಆಗ್ತೇನಪ್ಪ? ಲಕ್ಷ್ಮಕ್ಕಯ್ಯ, ನನಗೂ ಯಾರೂ ಇಲ್ವಲ್ಲ, ಅದಕ್ಕೆ ಮದುವೆ ಆಗ್ತೀನಿ. ಮುಂಬಕ್ಕೆ ಮಾಡಿದ್ದಕ್ಕೆ ಯಾರೂ ಇಲ್ಲ ನನಗೂ. ಮುದ್ದೆ ಮಾಡಿದ್ದಕ್ಕೆ ಯಾರೂ ಇಲ್ವಲ್ಲ, ಅದಕ್ಕೆ ಆಗ್ತೀನಿ ಕಣ. ನೋಡಪ್ಪ ಅದ್ಕೂ ಚೆನ್ನಾಗಿ ಅರ್ಥವಾಗುತ್ತೆ. ಇವಾಗ ಮೊದ್ಲು ಅರ್ಥ ಆಗ್ತಿರ್ಲಿಲ್ಲ. ಯಾಕೆ ಹೇಳ್ತಾರೆ ಏನು ಅಂತ ಅರ್ಥ ಆಗ್ತಿರ್ಲಿಲ್ಲ. ಸುಮ್ಮನೆ ಕೊಡು 50 ರೂಪಾಯಿ ಕೊಡಂಬನು. ಅವಾಗ ಹೆಂಗೆ ಅರ್ಥ ಚೆನ್ನಾಗಿ ಆದ. ಮದುವೆ ಆಗ್ತೀವಿ ಅಂದಿಕ್ಕೆ ನೋಡು, ಮುಂಬಕ್ಕೆ ಮಾಡಿಕ್ಕಾರೆ ಯಾರೂ ಇಲ್ಲ, ಮುದ್ದೆ ಮಾಡೋರು ಯಾರೂ ಇಲ್ಲ, ಆಗ್ತೀನಿ ಅಂತಾನೆ. ಏನಮ್ಮ ನೀನು ಆಗ್ತೀಯ ಪಾತನ್ನ? ಆಗ್ತೀನಿ. ಇವ್ರಂದ್ರೆ ನನಗೆ ಇಷ್ಟ. ಆಗ್ತೀನಿ ನಾನು, ಮುದ್ದೆ ಮಾಡಿಕ್ತೀನಿ ಇವರಿಗೆ. ಚೆನ್ನಾಗಿರ್ಕೊಂಡ್ರೈತ. ಎಲ್ಲ ಆಸ್ಪತ್ರೆ ಖರ್ಚು ಓಟಾತು. ಮಾತ್ರೆಗೆ ಒಂದು ಸ್ವಲ್ಪ ಕಟ್ಟಿಸ್ಕೊಂಡಿದ್ರ, ಮತ್ತು ಬರ್ಬೇಕಾದ್ರೆ ಫೀಸ್ ಎಲ್ಲ ಕಟ್ಟಿಸ್ಕೊಂಡ್ರು. ಅದೆಷ್ಟಾಯ್ತು ಇನ್ನೂ ಲೆಕ್ಕ ಮಾಡಿಲ್ಲ, ಮಾಡಬೇಕು ಎಲ್ಲ. ಒಂದು 30-40 ಸಾವಿರ ಖರ್ಚಾಯ್ತು ಅನ್ಸುತ್ತೆ ಇಬ್ಬರಳ್ಗೂ. 1-2 ದಿವಸ ಅಲ್ಲೇ ಬೇರೆ ಇಟ್ಕೊಂಡ್ರು. ಅವರೆಲ್ಲ ನಾವು ಒಳಗೆಲ್ಲ ಇಟ್ಕೊಂಡು ಅವ್ರಿಗೆ ಒಂಥರ ಮೈಂಡು ಚೇಂಜ್ ಆಗೋ ಥರ ಮಾಡ್ತಾರೆ. ಎಲ್ಲನ ಅಲ್ಲೇ ರೂಮಲ್ಲಿ ಇಟ್ಕೊಂಡು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಹೇಳಿ ಎಲ್ಲ ಮಾತ್ರೆಗಳು ಮೆಡಿಸಿನ್ ಎಲ್ಲ ಕೊಡ್ತಾರಲ್ಲ, ಅದಕ್ಕೆ ಸ್ವಲ್ಪ ಇದಾಗಿದ್ದಾರೆ. ಎಲ್ಲ ಒಂದು 30-40 ಸಾವಿರ ಆಗಿರ್ಬೇಕು ಅನ್ಸುತ್ತೆ. ಎಷ್ಟು ಆಗೈತಪ್ಪ ಗೊತ್ತಿಲ್ಲ. ಅಲ್ಲಿ ಮಾತ್ರೆಗೆ ಬೇರೆ ತಗೊಂಡ್ರ ಮಾತ್ರೆ ಚೆನ್ನಾಗಿರೋ ಕೊಟ್ಟವ್ರೆ. 100 ರೂಪಾಯಿ ಒಂದೊಂದು ಮಾತ್ರೆ ಅವು. ಹೊಸ ನುಂಗ್ಬಿಟ್ರೆ ಚೆನ್ನಾಗಿ ಆಗ್ತಾಳೆ ಹೇಳು. ಹೆಂಗ ಒಳ್ಳೆ ಕೆಲಸ ಮಾಡಿದೆ. ಇಬ್ಬರಿಗೂ ಮದುವೆ ಮಾಡಿಸ್ಬಿಡೋಣ ಬಿಡು. ಇನ್ನು ತಿರ್ಗಾ ಆಷಾಢ ಬರುತ್ತೆ, ಸುಮ್ಮನೆ ಮದುವೆ ಮಾಡಿಸ್ಬಿಡೋಣ. ಇವಾಗ ನೀನು ಅಮಾಸೆ ಹಾಕಿದಂಗೆ ಆಷಾಢ ಬಂದರೆ ಆಷಾಢದಂಗೆ ಮದುವೆ ಮಾಡೋಂಗಿರಲ್ಲ. ಅದಕ್ಕೆ ಬಾ ಕರ್ಕೊಂಡೋಗಿ ಒಂದಿಟ್ಟು ಇವ್ರಿಗೆ ಎಲ್ಲನ ಶೃಂಗಾರ ಮಾಡಿ ಇನ್ನು ತೆಗೆ ಮದುವೆ ಮಾಡಿಸ್ಬಿಡೋಣ. ನನಗೇನು ಬೇಡ ಬಿಡಕ್ಕ, ಶೃಂಗಾರ ಏನು ಬೇಡ ಕಣ್ಣು. ನೋಡಿ ಏನು ಚೆನ್ನಾಗಿ ಗೊತ್ತಾಗುತ್ತೆ. ಇವಾಗ ಮಾತಾಡಿರಿ, ಒಂದಿಟ್ಟು ಮದುವೆ ಆಗ್ತೀರ ಅಂದಮೇಲೆ ಒಂದಿಟ್ಟು ಚೆನ್ನಾಗಿ ರೆಡಿ ಆಗಬೇಕು. ಪಾಪ ಬಾರಪ್ಪ, ನಮ್ಮ ಯತ್ನ ಒಂದು ಜೊತೆ ಬಿಳೆ ಪಂಚೆ ಬಿಳೆ ಸೆರಟು ಅವೆಲ್ಲ ವಾಸವು ತೊಂದವ ಹಂಗೆ ಇದ್ದಾರೆ. ಅದಕ್ಕೆ ಅವನೇ ಕೊಡ್ತೀನಿ ಪಾತಿಗೆ. ಬಿಳೆ ಸೆರಟು ಬಿಳೆ ಪಂಚೆ ಅವನೇ ಇಕ್ಕಂಬಿ. ಬಾ ಹೋಗೋಣ. ನಂದೇ ಒಂದು ಸೀರೆ ಐತಿ, ನಂದೊಂದು ಸೀರೆ ಬಿಳೆ ಸೀರೆ ಅದನ್ನೇ ಕೊಡ್ತೀನಿ ಬಾ. ಇಬ್ಬರನ್ನು ಗಂಡು ಹೆಣ್ಣು ಮರ್ಲಿಂಗಿತಿ ಮರ್ಲಿಂಗಪ್ಪ ಆಗೋ ಥರ ಮಾಡೋಣ ಅಂತ ಒಂದಿಟ್ಟು ಮಾಡಿ ಮದುವೆ ಮಾಡ್ಕೊ.
ಹೆಂಗೋ ದುಡ್ಡು ಖರ್ಚು ಮಾಡಿದ್ಕು ಚೆನ್ನಾಗಿದ್ದಾರೆ ಬಿಡು ಲಕ್ಷ್ಮಕ್ಕಯ್ಯ. ಇಬ್ಬರೊಳಗೂ ಮದುವೆ ಮಾಡಿಸ್ರಿ ನೀನು ರೀತಾ ಸೇರಿ. ಅದಕ್ಕೆ ನಾನು ಒಬ್ಳೆ ಹೆಂಗೆ ಮಾಡ್ಸೋಣ ಅಂತ ಹೇಳಿ ನಿನ್ನ ಹೇಳಿ ಕಳಿಸಿದ್ದು ಲಕ್ಷ್ಮಂಟಿ. ಬಾ ಇವರಿಬ್ರಿಗೂ ರೆಡಿ ಮಾಡಿಬಿಟ್ಟು ಇಟ್ಟು ಹೂವು ಅದನ್ನೆಲ್ಲ ತರಿಸಿ ಒಂದಿಟ್ಟು ಒಂದು ತಾಳಿ ತರಿಸಿ ಸುಮ್ಮನೆ ಮದುವೆ ಮಾಡಿಸ್ಬಿಡೋಣ. ನಡಿಯಮ್ಮ ನಡಿ, ಎದ್ದಾಳಪ್ಪ. ಎದ್ದಾಳಮ್ಮ. ಚಿತ್ರಮ್ಮ ಅಂತ ಕರಿಬಾರ್ದು ಕಣಿ, ಬೇರೆ ಹೆಸ್ರೇನ ಇಕ್ಕಬೇಕು. ಚೆನ್ನಮ್ಮ ಅಂತ ಇಕ್ಕನ. ಚೆನ್ನಮ್ಮ ಅಂತ ಇಕ್ಕನ, ಚಿತ್ರಮ್ಮ ಅಂತ ಬೇಡ. ಈ ಪಟ್ಟಿ ಆರಾಮ ನಿನ್ನ ಹೆಸ್ರು ಕೇಳಿರಿ ಏನಂತ ಹೇಳ್ತೀವಳು? ಚೆನ್ನಮ್ಮ ಅನ್ನಂಗ. ಚಿತ್ರಾನ್ನ ಅಂದರೆ ಅದೊಂಥರ ಇದಾದಂಗೆ ಆಗುತ್ತೆ, ಕರಿಯಕ್ಕೂ ಆಗಲ್ಲ ಏನೂ ಆಗಲ್ಲ. ಹಚ್ಚಿ ಚೆನ್ನಮ್ಮ ಅಂತ ಕರಿಯೋಣ. ಚೆನ್ನಮ್ಮ ಅಂತ ಕರಿಬೇಕು ಈ ಪಟ್ಟಿಯಿಂದಾನ. ಇಲ್ಲೋಡಮ್ಮ, ಇಲ್ಲೋಡ ಇಲ್ಲಿ ನಿನ್ನ ಹೆಸರು ಏನಂತಂದರೆ ಚೆನ್ನಮ್ಮ ಅನ್ನು. ಚೆನ್ನಮ್ಮ ಅಂತ ಹೇಳನೆ. ಸರಿ ಆಯ್ತು ಹೇಳು, ಚೆನ್ನಮ್ಮ ಅಂತಲೇ ಹೇಳ್ತೀನಿ. ನೀವು ಒಬ್ರಿಗೊಬ್ರು ಮಾತಾಡ್ಕೊಂಡು ಬರ್ರಿ. ಬಾರಪ್ಪ ನೀನು ಬಂಟಿ ಬಾ. ನಡಿಯಮ್ಮ ನಡಿ, ಒಂದಿಟ್ಟು ಹೂನಾರ ಎಲ್ಲ ತಗೊಂಡು ಬರೋಣ. ಅವರಿಬ್ರು ಹಂಗೆ ಮಾತಾಡ್ತಿರ್ತಾರೆ, ಒಬ್ರಿಗೊಬ್ರಿಗೂ ಒಪ್ಪಿಗೆ ಐತೀರ ಮಾತಾಡ್ಕೊಳ್ರಿ ನೀವಿಬ್ರು. ಬಾರಿತಾ ಬಾ ಹೋಗೋಣ. ಹೋಗಿ ಒಂದು ತಾಳಿ ತಗೊಂಡು 2 ಹೂನಾರ ತಗೊಂಡು ಬರೋಣ ಬಾ. ಇನ್ನೇನು ಬಟ್ಟಿನೇ ನಮ್ಮ ಮನೆಗೆ ಇದ್ದಾವೆ, ಅವೇ ಸಾಕು. ಇಲ್ಲಾಂದ್ರೆ ಒಂದು ಜೊತೆ ತರೋಣ ಬಾ. ಒಂದು ಜೊತೆ ತಂದು ಕೊಟ್ರೆ ಆತು. ಒಳ್ಳೆ ಮದುವೆ ಆಗ್ತಾ ಇದ್ದಾರೆ ಹೊಸ್ದಾಗಿ ಜೋಡಿ ಮಾಡ್ಕೊಂಡು ಅವ್ರು ಕೂಲಿ ಪಾಲಿ ಹೋಗ್ಕೊಂಡು ಏನೋ ಮಾಡ್ಕೊಂತಾರೆ. ಮುಂದೆ ಅವರಿಬ್ರಿಗೂ ಮದುವೆ ಮಾಡಿರಿ ಹೆಂಗೆ ಇರ್ತಾರೆ. ಬಾ ಹೋಗೋಣ. ಇಬ್ರು ಮಾತಾಡ್ತಾ ಇರ್ರಿ, ನಾವು ಹಂಗೆ ಹೋಗಿ ಹೂನಾರ ಅದೆಲ್ಲ ತಗೊಂಬತ್ತೀವಿ ನಿಮ್ಮಿಬ್ರಿಗೂ ಮದುವೆ ಮಾಡ್ಸೋಕ್ಕೆ. ಇಬ್ಬರು ಮಾತಾಡ್ಕೇಳ್ರಿ. ಸರಿ ಅಮ್ಮ ಆಯಿತು. ಮತ್ತೆ ತಾಳಿ ಬೇರೆ ತರಬೇಕು, ಅದನ್ನೆಲ್ಲ ತಗೊಂಡು ಬರ್ತೀವ ಬೇಗನ. ಸರಿ ಆಯ್ತು ಕಣಮ್ಮ. ನಾನು ಮದುವೆ ಆಗ್ತೀನಿ. ಆಗ್ತೀನಿ, ನೀನಂದ್ರೆ ಇಷ್ಟ. ರೀತಮ್ಮ ಮದುವೆ ಮಾಡಿಸುತ್ತಂತೆ ನಮ್ಮಿಬ್ರಿಗೂ. ನಾವಿಬ್ರು ಮದುವೆ ಆಗೋಣ. ಮದುವೆ ಆಗಿ ನಾನು ನಿನಗೆ ಮುದ್ದೆ ಮಾಡಿಕ್ತೀನಿ. ಅಡುಗೆ ಮಾಡ್ತೀನಿ. ಬೋರ್ಸ್ ನಿನಗೆ ಅಡುಗೆ ಮಾಡೋಕ್ಕೆ ಅಡುಗೆ ಪಡಿಗೆ ಮಾಡೋದೆಲ್ಲ ಕಲ್ತಿದ್ಯಾ ನೀನು? ಇಲ್ಲ ಕಲ್ಕೊಂತೀನಿ. ಉಪ್ಪು ಹಾಕೋದು, ನೀರುಳ್ಳಿ ಹಾಕೋದು, ಟೊಮೆಟೊ ಹಣ್ಣು ಹಾಕೋದು, ಇಂಥವೆಲ್ಲ ಎಣ್ಣೆ ಬಿಟ್ಟು ಒಗ್ಗರಣೆ ಹಾಕೋದೆಲ್ಲ ಹಾಕಿ ತರಕಾರಿ ಹಾಕಿ ನನಗೆ ಗೊತ್ತಾಗುತ್ತೆ. ಅಲ್ಲಿ ಹೇಳಿದ್ರಲ್ಲ, ನಮ್ಮ ಕಾಕಣೈತಲ್ಲ ರೀತಮ್ಮ, ಅಲ್ಲಿ ಹೇಳಿರಲ್ಲ ಅಡುಗೆ ಮಾಡಬೇಕು, ನೀವು ಕೆಲಸ ಮಾಡಬೇಕು ಅಂತ ಹೇಳಿರಲ್ಲ. ನಾವಿಬ್ರು ಕೆಲಸ ಮಾಡೋಣ. ನಾವಿಬ್ರು ಮದುವೆ ಆಗಿ ಕೆಲಸ ಮಾಡೋಣ. ನಾನು ಕೂಲಿಗೆ ಹೋಗ್ತೀನಿ. ನಾನು ಕೂಲಿಗೆ ಹೋಗಿ ಬಂದು ದುಡ್ಡು ತಗೊಬರ್ತೀನಿ. ದುಡ್ಡು ತಗೊಂಬಂದಾಗ ಮನೆಗೆಲ್ಲ ಸಾಮಾನು ತರೋಕ್ಕಾಗುತ್ತೆ. ಎಲ್ಲ ಸಾಮಾನು ತಂದು ನೀ ನನಗೆ ಅಡುಗೆ ಅದು ಮಾಡಿಕ್ಕಂಗೆ ನಾನು ಉಣ್ತೀನಿ. ಉಂಟು ಕೂಲಿಗೆ ಹೋಗ್ತೀನಿ. ಇನ್ನೇನು ಸಮಾಚಾರ? ಇನ್ನೇನಿಲ್ಲಪ್ಪ, ಏನೂ ಇಲ್ಲ. ನೀನು ಅವಾಗ ಒಂದು ದಿನ ನಮ್ಮ ಅಂತ ಕುಕ್ಕಂತಿದ್ದೆ. ನನಗೆ ಅವಾಗ ಯಾಕಪ್ಪ ನಮ್ಮಂತ ಬಂದು ಕುಕ್ಕಂಬಂಗೆ ಆಗೋದು. ಹೌದೇನು? ನನಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಅಂತೆ. ರೀತಕ್ಕ ಹಂಗಂತೂ ರೀತಕ್ಕ ಅಕ್ಕೇನಿ ನಮ್ಮಿಬ್ರಿಗೂ ಮದುವೆ ಮಾಡಿಸುತ್ತೆ ರೀತಕ್ಕ. ಹೆಂಗನ ಇಬ್ಬಳ ಸೆನಕಿರನ ಹೇಳು. ಮದುವೆ ಮಾಡಿಸ್ತಾರೆ ನಮಗೆ ಇವತ್ತು. ಇಬ್ಬಳ ಸೆನಕಿರನ. ನಾನು ಶಾಂತಕ್ಕ ಇದ್ದು ಮನೆ ಐತಾ, ನೀರು ಬಿಡಕ್ಕೆ ಹೋಗ್ತೀನಿ. ನೀರು ಬಿಡಕ್ಕೆ ಹೋಗಿ ಆಮೇಲೆ ಬಂದು ಮದುವೆ ಹಾಕ್ತೀನಿ. ಬೇಡ ಸುಮ್ಕಿರಿ, ಇವತ್ತು ರಾಜಾ ಮಾಡು. ರಾಜಾ ಹಾಕಿ ಇವತ್ತು ನಮ್ಮ ಮದುವೆ ಮಾಡ್ತಾರೆ. ಮದುವೆ ಮಾಡಿದಾದ್ಮೇಲೆ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬಂತೆ. ಸರಿನಾ? ನಾಳೆಯಿಂದ ಹೋಗ್ಬಂತೆ. ಹೋಗ್ಬೇಡ ನಾಳೆಯಿಂದನ ಏನಾನ ಕೆಲ್ಸಕ್ಕೆ ಹೋಗ್ಬಂತೆ. ಇವತ್ತು ಹೋಗ್ಬೇಡ. ನೀರು ಬಿಡಕ್ಕೆ ಹೋಗೇ ಇಲ್ಲ ನಾನು. ಅಲ್ಲೇನೆ ಅಲ್ಲಿಗೆ ಹೋದಾಗಿಂದ ನೀರು ಬಿಡಕ್ಕೆ ಹೋಗಿಲ್ಲ. ಅದಕ್ಕೇನೆ ಬೇಡ ಸುಮ್ಕಿರು. ರೀತಕ್ಕ ಹೇಳುತ್ತೆ ನಾಳೆಗೆ ಹೋಗ್ಬಂತೆ. ಸರಿ ಆಯ್ತು ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ನನಗೂ ಯಾರೂ ಇರಲಿಲ್ಲ. ನಾನು ಭಾಳ ದಿನದಿಂದನೂ ಸುಮ್ಮನೆ ಊರಾಗ 50 ರೂಪಾಯಿ ಅಂದ್ಕೊಂಡು ಎಲ್ಲರಿಂದ ಓಡಾಡ್ತಿದ್ದೆ. ಇವಾಗ ಈ ರೀತಮ್ಮ ಅಂಬೋದು ನಮ್ಮನ್ನು ಯಾವುದೋ ಒಂದು ಒಳ್ಳೆ ಆಸ್ಪತ್ರೆಗೆ ಸೇರಿಸಿತ್ತು. ಒಳ್ಳೆ ಆಸ್ಪತ್ರೆಗೆ ಸೇರಿ ಅಲ್ಲಿ ಮಾತ್ರೆ ಅದು ಕೊಟ್ಟು ಅಲ್ಲೆಲ್ಲ ರೂಮ್ನ ಕುಡಕೊಂಡು ನಮಗೆಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಮಗೆಲ್ಲ ತಲೆ ಸರಿಯಾಗಿ ಹಂಗೆ ಮಾಡಿರು. ನನಗೆ ಗೊತ್ತಾಗ್ತಿರ್ಲಿಲ್ಲ, ಮುಂದೆ ಗೊತ್ತಾಗ್ತಿರ್ಲಿಲ್ಲ ಅಂತೆ. ಇವಾಗ ಒಂದಿಟ್ಟು ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ಇವಳು ಬೇರೆ ಒಬ್ಬಳು ನನ್ನ ಬಿಟ್ಟು ಹೋಗಲ್ಲ. ಅದಕ್ಕೇ ನನಗೂ ಯಾರು ಇಲ್ವಲ್ಲ, ನಾನು ಮದುವೆ ಆಗ್ತೀನಿ. ನಮ್ಮಮ್ಮಯ್ಯ ಹಿಂಗೆ ಆಡೋಕ್ಕೆ ಬಿಟ್ಟದೇ ಹೋಗಿತ್ತು. ನಮ್ಮಮ್ಮಯ್ಯ ನಮ್ಮ ಸಣ್ಣಮ್ಮ ಐತಲ್ಲ, ಅವ್ರ ಮಗಳೂರಾಗ ಐತಿ. ನಾನು ಹಿಂಗೆ ಆಡೋಕ್ಕೆ ಇವನಿಗೆ ಹೆಣ್ಗಳು ಯಾರು ಕೊಡಲ್ಲ, ನನ್ನ ಮಡ್ಕೆ ಮರಿ ಯಾರು ಇಲ್ಲ ಅಂತ ಹೇಳಿ ಅದೇ ಹೋಗಿತ್ತು ನಮ್ಮಮ್ಮಯ್ಯ. ಇವಾಗೆಲ್ಲ ನನಗೆ ಬುದ್ಧಿ ಬಂದಂಗೆ ಆಗ್ತೈತಿ. ಇವಾಗ ಒಳ್ಳೆ ಆಸ್ಪತ್ರೆ ಸೇರಿಸಿ ಮಾತ್ರೆ ಅದು ಕೊಟ್ಟಿದ್ರು. ಹೆಂಗೆ ನಾವು ಇವಳು ಸೆನಕ್ಕಾಗಿದ್ವಿ. ಇಬ್ಬರಳು ಮದುವೆ ಮಾಡಿಸ್ತಾರಂತೆಲ್ಲ ಮಕ್ಕಳನ್ನು ರೀತ ಸೇರಿ. ಹೆಂಗೆ ನಾವಿಬ್ರು ಸೆನಕ್ಕಿರ್ತೀವಿ. ನನಗೂ ಯಾರೂ ಇರಲಿಲ್ಲ ಅಂತ ನೋಡ್ತಾ ಇರಿ. ನೆನಪಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.